ನಮ್ಮೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಕುಟುಂಬದ ಆಧಾರ ಸ್ತಂಭವಾಗಿ ಅವರು ತಮ್ಮ ಜೀವನವನ್ನು ಸಾಗಿಸಿದರು. ಹಲವಾರು ಬಾರಿ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ನಾನು ಮನೆಗೆ ಬಂದಾಗ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ದೇವ್ರ ಪೂಜೆಯಲ್ಲಿ ಹೂ ಕಟ್ತಾನೋ ಅಥವಾ ಯಾವುದೋ ಒಂದು ಮಂತ್ರ ಹೇಳ್ತಾನೋ ದೇವ್ರ ಭಕ್ತಿಯಲ್ಲಿ ಯಾವಾಗಲೂ ತಲ್ಲೀನರಾಗಿರೋರು. ನಮ್ಮ ಪದ್ಮನಾಭ ನಗರದಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಅವಾಗ ಬಂದು ಕುಟುಂಬ ಸಮೇತ ಅವರಲ್ಲಿ ಪೂಜೆ ಮಾಡ್ತಾ ಇದ್ರು. ಬಹಳ ಅಪಾರವಾದಂಥ ದೈವ ಭಕ್ತರು. ದೇವೇಗೌಡರ ಕುಟುಂಬ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಇಷ್ಟೊಂದು ಜನಮನ್ನಣೆ ಕುಟುಂಬಕ್ಕೆ ಸಿಕ್ಕಿದೆ ಅಂತಂದರೆ, ಚೆನ್ನಮ್ಮನವರು ಈ ಕುಟುಂಬದ ಬಹಳ ದೊಡ್ಡ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತಂದರೆ ತಪ್ಪಾಗಲ್ಲ. ಹಿರಿಯ ಮುತ್ತೈದೆಯಾಗಿ ಅವರು ಅವರ ಜೀವನದ ಈ ಪಯಣವನ್ನು ಮುಗಿಸಿದ್ದಾರೆ. ಭಗವಂತ ಅವರಿಗೆ ಸದ್ಗತಿಯನ್ನು ಪ್ರಾರ್ಥನೆ ಜೊತೆಗೆ ಸಿಗಲಿ, ಅವರಿಗೆ ಸದ್ಗತಿಯನ್ನು ಭಗವಂತ ಕರುಣಿಸಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಎಲ್ಲ ಮಕ್ಕಳಿಗೆ, ಆಮೇಲೆ ಅವರ ದೊಡ್ಡ ಕುಟುಂಬ, ಆ ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ, ಅವರಿಗೆ ಎಲ್ಲ ರೀತಿಯಲ್ಲಿ ಸದ್ಗತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಚೆನ್ನಮ್ಮನವರು ನಮ್ಮೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಕುಟುಂಬದ ಆಧಾರ ಸ್ತಂಭವಾಗಿ ಅವರು ತಮ್ಮ ಜೀವನವನ್ನು ಸಾಗಿಸಿದರು. ಹಲವಾರು ಬಾರಿ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ನಾನು ಮನೆಗೆ ಬಂದಾಗ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ದೇವ್ರ ಪೂಜೆಯಲ್ಲಿ ಹೂ ಕಟ್ತಾನೋ ಅಥವಾ ಯಾವುದೋ ಒಂದು ಮಂತ್ರ ಹೇಳ್ತಾನೋ ದೇವ್ರ ಭಕ್ತಿಯಲ್ಲಿ ಯಾವಾಗಲೂ ತಲ್ಲೀನರಾಗಿರೋರು. ನಮ್ಮ ಪದ್ಮನಾಭ ನಗರದಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಅವಾಗ ಬಂದು ಕುಟುಂಬ ಸಮೇತ ಅವರಲ್ಲಿ ಪೂಜೆ ಮಾಡ್ತಾ ಇದ್ರು. ಬಹಳ ಅಪಾರವಾದಂಥ ದೈವ ಭಕ್ತರು. ದೇವೇಗೌಡರ ಕುಟುಂಬ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಇಷ್ಟೊಂದು ಜನಮನ್ನಣೆ ಕುಟುಂಬಕ್ಕೆ ಸಿಕ್ಕಿದೆ ಅಂತಂದರೆ, ಚೆನ್ನಮ್ಮನವರು ಈ ಕುಟುಂಬದ ಬಹಳ ದೊಡ್ಡ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತಂದರೆ ತಪ್ಪಾಗಲ್ಲ. ಹಿರಿಯ ಮುತ್ತೈದೆಯಾಗಿ ಅವರು ಅವರ ಜೀವನದ ಈ ಪಯಣವನ್ನು ಮುಗಿಸಿದ್ದಾರೆ. ಭಗವಂತ ಅವರಿಗೆ ಸದ್ಗತಿಯನ್ನು ಪ್ರಾರ್ಥನೆ ಜೊತೆಗೆ ಸಿಗಲಿ, ಅವರಿಗೆ ಸದ್ಗತಿಯನ್ನು ಭಗವಂತ ಕರುಣಿಸಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಎಲ್ಲ ಮಕ್ಕಳಿಗೆ, ಆಮೇಲೆ ಅವರ ದೊಡ್ಡ ಕುಟುಂಬ, ಆ ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ, ಅವರಿಗೆ ಎಲ್ಲ ರೀತಿಯಲ್ಲಿ ಸದ್ಗತಿ ಸಿಗಲಿ.